ಸೊಸೆ ಸೊಸೆ ಏನಾದ್ರೂ ಮಾಡಲೇಬೇಕು, ಆದಷ್ಟು ಬೇಗ ನಾನು ಏನಾದ್ರೂ ಮಾಡಲೇಬೇಕು. ಏನ್ ಮಾಡ್ಬೇಕಮ್ಮ ಗಾಯತ್ರಿ? ಏನೂ ಇಲ್ಲ ಮಾವ, ಏನೂ ಇಲ್ಲ. ಏನಿಲ್ಲ ಅಂದ್ಮೇಲೆ ಏನಾದ್ರೂ ಮಾಡ್ಲೇಬೇಕು ಅಂತಿದ್ದಿ. ಏನಾಯ್ತು? ಯಾಕೆ ಹೇಗಿದ್ಯಾ? ಇಲ್ವಲ್ಲ, ಚೆನ್ನಾಗೇ ಇದ್ದೀನಿ. ಇಲ್ಲ ಗಾಯತ್ರಿ, ಇಲ್ಲಿ ಕಣ್ಣಲ್ಲಿ ನೀರಿದೆ, ಏನೋ ಟೆನ್ಷನ್ ಅಲ್ಲಿ ಇರೋ ಹಾಗಿದ್ಯಾ. ಏನಾಯ್ತು ಹೇಳಮ್ಮ. ನಮ್ಮ ಮನೆ ಸೊಸೆ ಅಳ್ತಾ ಇದ್ರೆ ನಾವೆಲ್ಲ ನೋಡ್ಕೊಂಡಿರಕ್ಕಾಗತ್ತಮ್ಮ? ನಿನ್ ತೊಂದ್ರೆ ಏನು? ಯಾರಿಗೇನ್ ಮಾಡ್ಬೇಕು ಅನ್ಕೊಂಡಿದ್ದೆ? ಏನು ತೊಂದರೆ ಇಲ್ಲ ಅತ್ತೆ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲ ಗಾಯತ್ರಿ, ನೀನೇನೋ ಮುಚ್ಚಿಡ್ತಾ ಇದೀಯ. ಇಲ್ಲ ನೋಡು, ಧೈರ್ಯವಾಗಿ ಹೇಳು, ನಾವು ನಿಮ್ಮ ಅತ್ತೆ ಮಾವ. ಅಯ್ಯೋ ಗಾಯತ್ರಿ, ಏನಮ್ಮ ಮಾಡ್ಕೊಂಡೆ? ಇಷ್ಟೊಂದು ರಕ್ತ ಸುರಿತಿದೆ. ಹೇಗಾಯ್ತು ಗಾಯತ್ರಿ? ಯಾರು ಮಾಡಿದ್ದ? ಯಾರು ಇಲ್ಲ, ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ? ಹೋಗಿ ಮೊದಲು ಬ್ಯಾಂಡೇಡ್ ತಗೊಂಬೋಗು. ತರ್ತೀನಿ. ಅಲ್ಲ ಗಾಯತ್ರಿ, ಹೇಗಾಯ್ತಮ್ಮ ಇದು? ಕೇಶವ ಏನಾದ್ರು? ಕೇಶವ ಏನು ಮಾಡಿಲ್ಲ, ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಮಾವ. ಹೇಗಾಯ್ತಿದು? ಅದು ಜಾಗ ಬಿಟ್ಟು ಬ್ಯಾಂಡೇಡ್ ಹಾಕ. ಈಗ ಹೇಳಮ್ಮ, ಏನಾಯ್ತು? ಮಾವ, ಅದು ಪೆನ್ ಕೈಯಲ್ಲಿ ಹಿಡ್ಕೊಂಡಿದ್ದೆ, ಅಕಸ್ಮಾತ್ ಆಗಿ ಚುಚ್ಕೊಂಡ್ಬಿಡ್ತು. ಮತ್ತೆ ಅದ್ಯಾರಿಗೋ ಏನೋ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ಏನಿಲ್ಲ ಮಾವ, ಅದು ಯಾರಿಗೂ ಅಲ್ಲ, ಈ ಗಾಯಕ್ಕೆ. ಗಾಯಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂತಿದ್ದೆ. ಅಂದ್ರೆ ಔಷಧಿ ಏನಾದ್ರೂ ಹಚ್ಕೋಬೇಕು ಅಂತಿದ್ದೆ. ಅಷ್ಟೇನಾ? ಅಷ್ಟೇ ಅಷ್ಟೇ ಮಾವ. ಹುಷಾರಾಗಿರ್ಬೇಕಮ್ಮ. ಇನ್ನೇನ್ ಚಿಕ್ಕ ಮಗುನ ಹೀಗೆಲ್ಲ ಗಾಯ ಮಾಡ್ಕೊಳಕ್ಕೆ. ಸರಿ ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯೋ, ಅದೆಲ್ಲೇನು ಬೇಡತ್ತೆ, ಈಗ ತಾನೇ ಬ್ಯಾಂಡೇಜ್ ಹಾಕಿದ್ದೀರಾ, ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ. ನಾನು ಸ್ವಲ್ಪ ತಗೋತೀನಿ. ಉಪ್ಪ ತಿಂದ ಮ್ಯಾಲ ನೀರ ಕುಡಿಯಲೇಬೇಕು, ತಪ್ಪು ಮಾಡಿದ ಮ್ಯಾಲ ತಪ್ಪು ಮಾಡಿದ ಮ್ಯಾಲ ಶಿಕ್ಷೆ ಅನುಭವಿಸಲೇಬೇಕು. ಮಾರುತಿ, ಕೀರ್ತಿಯಲ್ಲಿ ನನಗೆ ಗೊತ್ತಿಲ್ಲಮ್ಮ. ಉಪ್ಪ ನಿಜವಾಗ್ಲೂ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲಮ್ಮ. ಕೀರ್ತಿ ಎಲ್ಲೋ ಹೋಗಿರೋ ವಿಷಯ ನಿಂಗೆ ಗೊತ್ತಿದೆ, ಎಲ್ಲಿ ಅಂತ ಹೇಳು. ಇಲ್ಲ ಅಂತ ಸುತ್ತಿ ಬಳಸಿ ಮಾತಾಡಬೇಡ, ವಿಷಯ ಏನು ಅಂತ ಹೇಳು. ಯಾಕೆ ಇಷ್ಟ ಅನುಮಾನದಿಂದ ಮಾತಾಡ್ತಿದ್ದೀರಾ ಅಮ್ಮವ್ರೆ? ಕೀರ್ತಮ್ಮ ದೂರ ಎಲ್ಲೋ ಹೋಗಿದ್ದಿದ್ರೆ ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾ ಇರ್ಲಿಲ್ವಾ? ಇಲ್ಲೇ ಎಲ್ಲೋ ಹತ್ರದಲ್ಲಿ ಹೋಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಹೇಳಿಲ್ಲ. ಅದೇ, ಇಲ್ಲೇ ಎಲ್ಲೋ ಹೋಗಿದ್ದಾಳೆ ಅಂದ್ರೆ ಎಲ್ಲಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮವ್ರೆ. ನಾನ್ ಸುಮ್ಮನೆ ಇಲ್ಲೇ ಎಲ್ಲೋ ಹೋಗಿದ್ದಾರೆ ಅಂತಂದೆ ಅಷ್ಟೇ. ನನಗ್ ಗೊತ್ತಿದ್ರೆ ನಿಮಗೆ ಹೇಳ್ತಿರ್ಲಿಲ್ವಾ ಹೇಳಿ? ಅಂದ್ರೆ ಅವಳು ಏನ್ ಮಾಡ್ತಿದ್ದಾಳೆ, ಎಲ್ಲ ಹೋಗಿದ್ದಾಳೆ ಅಂತ ನಿನ್ ಗೊತ್ತಿಲ್ಲ ಅಲ್ವಾ? ಇಲ್ಲಮ್ಮ, ನಿಜವಾಗ್ಲೂ ಗೊತ್ತಿಲ್ಲ. ಸರಿ ಬಿಡು, ಅವಳೇ ಸಿಗ್ತಾಳಲ್ಲ, ಅವಳನ್ನೇ ಕೇಳ್ತೀನಿ. ಒಳ್ಳೆ ಕೆಲ್ಸಕ್ಕೆ ಒಳ್ಳೆಯವರಿಂದನೇ ವಿಘ್ನ. ದಪ್ಪಾದ ಮ್ಯಾಲ ಕೆಲಸ, ಉಪ್ಪ ತಿಂದ ಮ್ಯಾಲೆ ನೀರ ಕುಡಿಯಲೇಬೇಕು. ಓನಮ್ಮ, ಅವನು ಅಳ್ಬಾರ್ದು ನನ್ನ ಚಿನ್ನ ಮುದ್ದೆ ಅಲ್ಲ ನೀನು. ಅಳ್ಬಾರ್ದು. ಏನಪ್ಪ ಇದು? ಕೀರ್ತಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಎಲ್ಲೂ ಹೋದ್ಲು? ಅಳ್ಬಾರ್ದು ಕಂದ, ಅಳ್ಬಾರ್ದು. ಅಳ್ತಾ ಇದೆಯಾ ಮಗು? ಹೊಟ್ಟೆ ಕುಡಿ. ಆರ ಬಂಗಾರ, ಆರ ಚಿನ್ನಿ, ಲೇಟ್ ಆಗೋಯ್ತಾ ಅಮ್ಮ ಬರೋದು? ಸಾರಿ ಚಿನ್ನ, ಸಾರಿ ಬಂಗಾರ.
ಏನಿದು ಇಷ್ಟೊತ್ತಿಗೆ ಮನೆಗೆ ಬರ್ತಿದ್ಯಲ್ಲ? ಅಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು? ಸಾರಿ ರಾಘವ್, ಒಂದು ಮುಖ್ಯವಾದ ಕೆಲಸ ಇತ್ತು. ಅನ್ಕೊಂಡಿದ್ದ ಕೆಲಸ ಆಗೋಕ್ಕೆ ಇಷ್ಟೊತ್ತಾಯ್ತು. ಏನಂತ ಕೆಲಸ? ನೀನೇನ್ ಅಂದ್ಕೊಂಡಿದ್ದೆ? ಪ್ಲೀಸ್ ರಾಘವ್, ಆ ವಿಷಯದ ಬಗ್ಗೆ ಈಗ ಸದ್ಯಕ್ಕೆ ನನ್ನನ್ನು ಏನು ಕೇಳಬೇಡಿ ಪ್ಲೀಸ್. ಯಾಕೆ? ಗಂಡನ ಹತ್ರನೂ ಮುಚ್ಚಿಡೋ ಅಂತದೇನಿದೆ? ತಪ್ಪು ತಿಳ್ಕೋಬೇಡಿ ರಾಘವ್. ಗಂಡನ ಹತ್ರ ಮಾತ್ರ ಅಲ್ಲ, ಈ ವಿಷಯನ ನಾನು ಯಾರ ಹತ್ರನೂ ಹೇಳೋ ಹಾಗಿಲ್ಲ. ಏನ್ ಕೀರ್ತಿ, ನೀನೇನಾದ್ರೂ ಡಿಟೆಕ್ಟಿವ್ ಏಜೆನ್ಸಿಗೋ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೋ ಕೆಲಸ ಮಾಡ್ತಿದ್ಯಾ? ಇಲ್ಲ ರಾಘವ್, ಆದ್ರೆ ಸದ್ಯಕ್ಕೆ ಈ ವಿಷಯದ ಬಗ್ಗೆ ನಾನೇನು ಹೇಳೋ ಹಾಗಿಲ್ಲ. ಅಟ್ಲೀಸ್ಟ್ ಯಾರ ವಿಚಾರವಾಗಿ ಓಡಾಡ್ತಿದ್ಯಾ ಅಂತನಾದ್ರೂ ಕೇಳ್ಬೋದಾ? ಅದನ್ನು ಹೇಳಕ್ಕಾಗಲ್ಲ. ಆದ್ರೆ ಒಂದ್ ಮಾತಂತೂ ನಿಜ, ನಾನು ಮಾಡ್ತಿರೋ ಕೆಲಸದಿಂದ ಈ ಮನೆಗೆ ಒಳ್ಳೇದಾಗುತ್ತೆ, ಒಗ್ಗಟ್ಟು ಕುಟುಂಬಕ್ಕೆ ಬಲ ಬರುತ್ತೆ. ಅದಂತೂ ಸತ್ಯ. ರಾಘವ್, ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ಅಲ್ವಾ? ಖಂಡಿತ ಇದೆ ಕೀರ್ತಿ. ನೀನ್ ಯಾವತ್ತೂ ಕೆಟ್ಟ ದಾರಿ ತುಳಿಯಲ್ಲ ಅಂತ ನನಗೆ ಗೊತ್ತು. ನೀನ್ ಏನೇ ಮಾಡಿದ್ರು ನನಗೆ ನಿನಗೆ ಮಾತ್ರ ಅಲ್ಲ, ಈ ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತೀಯ ಅಂತಾನೂ ಗೊತ್ತು. ಆದ್ರೆ ನೀನೇನೋ ಮಾಡ್ತೀನಿ ಅಂತ ಹೋಗಿ ನಮ್ಮ ಮಗುನ ನಿರ್ಲಕ್ಷ್ಯ ಮಾಡೋದು ನನಗಿಷ್ಟ ಇಲ್ಲ. ಸಾರಿ ರಾಘವ್, ಇವತ್ತಾದ ಹಾಗೆ ಇನ್ಯಾವತ್ತೂ ಆಗೋದಿಲ್ಲ. ನಾನು ಇನ್ಯಾವತ್ತೂ ಲೇಟಾಗಿ ಬರಲ್ಲ. ಐ ಆಮ್ ಸಾರಿ. ಏನ್ ಮಾಡ್ತಿದ್ದಾಳೆ ಇವಳು? ನನ್ನ ವಿರುದ್ಧ ಎಲ್ಲೆಲ್ಲಿ ಹೋಗಿ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾಳೆ. ಅದನ್ನ ತಿಳ್ಕೋಬೇಕಲ್ಲ, ಏನಾದ್ರೂ ಮಾಡ್ಲೇಬೇಕಲ್ಲ. ಆದಷ್ಟು ಬೇಗ ಏನಾದ್ರೂ ಮಾಡ್ಲೇಬೇಕು. ಏನು ಮಾಡಕ್ಕಾಗಲ್ಲ. ಊರ್ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲ ಹಾಕಿ ಏನ್ ಪ್ರಯೋಜನ ಅಂತೀನಿ? ಕೀರ್ತಿ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ನಲ್ಲ. ನಿನ್ನ ಸರ್ವನಾಶದ ಕಡೆಗೆ ಒಂದೊಂದೇ ಮೆಟ್ಲು ಹತ್ಕೊಂತ ಬರ್ತಾ ಇದ್ದೀನಿ. ಇನ್ನೇನು ಕೆಲವೇ ಮೆಟ್ಲು ಉಳಿದಿರೋದು. ಚಿಟ್ಕೆ ಹೊಡೆಯೋಷ್ಟರಲ್ಲಿ ಅದನ್ನು ಹತ್ತು ಬಿಡ್ತೀನಿ. ಮುಂದೆ ನಿನ್ ಜೀವನಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು. ನೀನು ತುಂಬಾನೇ ಮುಂದುವರಿತಾ ಇದೀಯಾ. ಇದೆಲ್ಲ ಒಳ್ಳೇದಲ್ಲ. ಉಕ್ಕು ಬಿಡೋದಲ್ಲ ಅಂಜಲಿ. ನೋಡು, ಯಾವ್ದನ್ನು ಜಾಸ್ತಿ ಕುದಿಸ್ಬಾರ್ದು. ಉಕ್ಕಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಹೀಗ್ ನಿನಗ್ ತೊಂದರೆ ಆಗ್ತಿದ್ಯಲ್ಲ ಹಾಗೆ. ಅದೇನ್ ಮಾಡ್ತಿದ್ಯಾ ಅಂತ ಮರ್ಯಾದೆ ನನಗ್ ಹೇಳು. ಹೇಳ್ತೀನಿ. ಸತ್ಯ ಹೇಳೋದಕ್ಕೆ ನನಗೆ ಯಾಕೆ ಭಯ ಅಲ್ವಾ? ಡೂಪ್ಲಿಕೇಟ್ ಗಾಯತ್ರಿ ಅನ್ನೋ ಗಾಯತ್ರಿ ಸದ್ಯದಲ್ಲೇ ಸಾಯ್ತಾಳೆ. ಅವಳ ಒಳಗಡೆ ಅಸ್ತಿತ್ವ ಇಲ್ದಿರೋ ಅಂಜಲಿ ಹೊರಗ್ ಬರ್ತಾಳೆ. ಆ ಅಂಜಲಿಲಿ ನ್ಯಾಯ ಅನ್ನೋದು ಇನ್ನೂ ಉಳ್ಕೊಂಡಿದ್ರೆ ಅವಳು ಬದುಕೋತಾಳೆ. ಇದೇ ಹೋದ್ರೆ ಸಾಯ್ತಾಳೆ ಅನ್ನೋ ಸತ್ಯನ ನಾನ್ ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ ಅನ್ಕೋತೀನಿ. ನಿಜ ಹೇಳು ಕೀರ್ತಿ, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಹೋಗ್ಬೇಕಾದ ಕಡೆ ಹೋಗಿದ್ದೆ, ಮಾಡ್ಬೇಕಾದ ಕೆಲ್ಸ ಮಾಡ್ದೆ. ನಿನ್ನ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡ್ಕೊಂಡ್ ಬಂದೆ. ಈಗ್ಲೂ ಅದಕ್ಕೆ ಹೋಗ್ತಾ ಇದ್ದೀನಿ. ಏನೇ ಮಾಡ್ಕೊಳ್ತೀಯ? ನಿನ್ ಸಾಕ್ಷಿನ ಕಲೆಕ್ಟ್ ಮಾಡ್ಕೊಂಡು ನಾನ್ ಗಾಯತ್ರಿ ಅಲ್ಲ ಅಂತ ಪ್ರೂವ್ ಮಾಡ್ತೀಯ. ನೀನ್ ಗಾಯತ್ರಿ ಅಂತ ಹೇಳ್ಕೊಳ್ತೀಯ? ಅಷ್ಟು ಸಾಲದು ಅಂತೀರಾ ಅಂಜಲಿ ಮೇಡಮ್? ನೀನ್ ಏನೇ ಪ್ರೂವ್ ಮಾಡಿದ್ರು ಒಗ್ಗಟ್ಟು ಕುಟುಂಬದ ಇಡೀ ಆಸ್ತಿ ನನ್ನ ಹೆಸರಲ್ಲಿದೆ ಅನ್ನೋದನ್ನ ಮರಿಬೇಡ ಕೀರ್ತಿ. ನೋಡು, ಇನ್ನೊಂದು ಹೆಜ್ಜೆ ನೀನ್ ಮುಂದಕ್ಕಿಟ್ರು ಇಡೀ ಒಗ್ಗಟ್ಟು ಕುಟುಂಬನ ಬೀದಿಗೆ ತಂದು ನಿಲ್ಲಿಸ್ತೀನಿ. ಈ ಮೇಜರ್ ಪಾಯಿಂಟ್ ನ ಮರೆತು ನೀನು ಮುಂದಕ್ಕೆ ನುಗ್ತಾ ಇದೀಯಾ ಅಂತ ಕಾಣುತ್ತೆ. ಗೊತ್ತಿತ್ತು ನನಗೆ. ಈ ಪಾಯಿಂಟ್ ಅನ್ನ ತೆಗೆದು ನನ್ನನ್ನ ಚೆನ್ನಾಗಿ ಆಟ ಆಡ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ
ನೆನ್ನೆನೆ ಲಾಯರ್ ಹತ್ರ ಹೋಗಿ ಈ ಪ್ರಾಬ್ಲಮ್ ಅವ್ರಿಗೆ ಹೇಳಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬಂದ್ಬಿಟ್ಟೆ. ಈ ವಿಷಯದ ಬಗ್ಗೆ ನೀನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಈ ವಿಷಯದಿಂದ ಹೇಗ್ ಹೊರಗೆ ಬರ್ಬೇಕು ಅಂತ ಲಾಯರ್ ಈಗಾಗ್ಲೇ ನನಗೆ ಹೇಳಾಗಿದೆ. ಯಾಕೆ ಅಂಜಲಿ ಮೇಡಮ್, ಏನಾಯ್ತು? ಕಣ್ಣು ಬಾಯಿ ಬಿಟ್ಕೊಂಡು ಹಾಗೆ ನಿಂತ್ಬಿಟ್ರಲ್ಲ. ಬೇರೆಯವ್ರಿಗೆ ಕಷ್ಟ ಕೊಡ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಂಜಲಿ? ಅದೇ ನಿನಗೆ ಕಷ್ಟ ಬಂದ ತಕ್ಷಣ ಭಯ ಶುರು ಆಗೋಯ್ತಾ? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನಿನ್ನ ಬಾಯಲ್ಲೇ ನನ್ನನ್ನ ಗಾಯತ್ರಿ ಅಂತ ಕರೀತೀಯ. ಎನಿವೆ, ನಾನು ಪಾಸ್ ಮಾಡ್ಬೇಕಾಗಿದ್ದ ಮೆಸೇಜನ್ನ ಪಾಸ್ ಮಾಡಾಯ್ತು. ನಾ ಹೋಗ್ತೀನಿ, ಕೆಲಸ ಇದೆ ಅಂತ ಹೇಳಿದ್ನಲ್ಲ. ಅದೇ ನಿನ್ ವಿರುದ್ಧ ಇನ್ನೂ ಸ್ವಲ್ಪ ಸಾಕ್ಷಿಗಳು ಬಾಕಿ ಇದೆ ಅಂತ. ಹೋಗ್ತೀನಿ. ಸಾರಿ, ಹೋಗ್ತೀನಿ ಅಂತ ಹೇಳ್ಬಿಟ್ಟೆ. ಹೋಗ್ತೀನಿ. ಕೀರ್ತಿಯಾಗಿ ಹೋಗಿ ಗಾಯತ್ರಿಯಾಗಿ ವಾಪಸ್ ಬರ್ತೀನಿ. ಸೊ ಹೋಗ್ಬರ್ಲಾ? ಹೋಗ್ಬರ್ತೀನಿ. ಅಲ್ಲ ಕಣೋ ರಾಘವ, ಇಷ್ಟೆಳೆ ಮಗುನ್ ಬಿಟ್ಟು ಕೀರ್ತಿ ಎಲ್ಲ ಹೋಗ್ತಿದ್ದಾಳೆ? ರಾತ್ರಿ ಎಲ್ಲ ಹೊಟ್ಟೆ ಹಸ್ವಿಂದ ಮಗು ಹತ್ತು ಸುಸ್ತೇ ಆಗೋಯ್ತು. ಹೇ ವೈ, ಏನೇನೋ ಮಾತಾಡ್ಬೇಡ್ವೆ. ಆ ಮಗುಗೆ ಬಾಟ್ಲು ಹಾಲನ್ನ ಹೊಟ್ಟೆ ತುಂಬಾ ಕುಡಿಸಿ ನಿದ್ದೆ ಮಾಡ್ಸಿಲ್ವಾ? ಸುಮ್ಮನೆ ಇರು ನೀನು. ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಷ್ಟು ಎಳೆ ಮಗು ಯಾರಾದ್ರೂ ಬಾಟ್ಲು ಹಾಲು ಕುಡಿಸ್ತಾರೇನ್ರಿ? ರಾಘವ, ಕೀರ್ತಿಗೆ ಬೇರೆ ಏನೋ ಸಮಸ್ಯೆ ಇದೆ ಅನ್ಸುತ್ತೆ ಕಣೋ. ಅದೇನು ಅಂತ ಕೇಳಿ ಅದನ್ನ ಸಾಲ್ವ್ ಮಾಡ್ಬೇಕು. ಮಾರುತಿ, ಹೋಗಿ ಕೀರ್ತಿನ ಕರ್ಕೊಂಡ್ಬರ್ತೀನಿ. ಕೀರ್ತಿ, ಏನಮ್ಮ ಇದು? ಎಲ್ಲಿ ಹೋಗ್ತಾ ಇದೀಯಾ? ನೀನ್ ಎಲ್ಲಿ ಬೇಕಾದ್ರೂ ಹೋಗೋ ಕೀರ್ತಿ, ಆದ್ರೆ ಈ ಮಗುನ ಇಲ್ಲೇ ಬಿಟ್ಟು ಹೋಗ್ಬೇಡ. ಅಲ್ಲಮ್ಮ ವೈದೇಹಿ, ಮಗು ಆಗ್ಲಿ ಇವಳಾಗ್ಲಿ ಹೊರಗಡೆ ಗಾಳಿಗೆ ಯಾಕೆ ಹೋಗ್ಬೇಕು? ಹೌದಮ್ಮ ಕೀರ್ತಿ, ನೀನಿನ್ನೂ ಹಸಿ ಬಾಣಂತಿ, ಹಾಗೆಲ್ಲ ಹೊರಗಡೆ ತಿರುಗಾಡೋದು ತಪ್ಪು. ಅಲ್ಲಮ್ಮ, ನಿನ್ನೆ ರಾತ್ರಿನೂ ತುಂಬಾ ತಡವಾಗಿ ಮನೆಗೆ ಬಂದಂತೆ. ಸಾರಿ ಮಾವ, ಅದು ಹೋಗ್ಲೇಬೇಕಾದ ಅನಿವಾರ್ಯ ಇತ್ತು. ಈಗಲೂ ಅಷ್ಟೇ, ಹೋಗ್ಲೇಬೇಕಾದ ಅನಿವಾರ್ಯ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಕೀರ್ತಿ, ಈ ನಡುವೆ ನೀನು ಹೊರಗಡೆ ಜಾಸ್ತಿ ಓಡಾಡ್ತಿದ್ಯಾ? ಹೊರಗಡೆ ಓಡಾಡೋ ಅಂಥದ್ದೇನಿದೆ? ಅಲ್ಲಮ್ಮ ಕೀರ್ತಿ, ನಿನ್ಗೇನಾದ್ರೂ ಸಹಾಯ ಬೇಕಿದ್ರೆ ಕೇಳು, ನಾನು ಬರ್ತೀನಿ. ನೋಡಮ್ಮ ಕೀರ್ತಿ, ಮಾರುತಿನೇನಾದ್ರೂ ಕೇಳಿದ್ರೆ ಅವನು ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತಾನೆ. ನಿನ್ನನ್ ಕೇಳೋಣ ಅಂದ್ರೆ ನಿನ್ ಕೈಗೆ ಸಿಗಲ್ಲ. ಯಾವಾಗ್ಲೂ ಇರ್ತೀಯ, ಇನ್ಯಾವಾಗ್ಲೂ ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಡ್ತೀಯ. ಏನಮ್ಮ ಇದು? ಕೀರ್ತಿ, ಏನ್ ನಡೀತಿದೆ? ನೀನ್ ಏನೇ ಮಾಡಿದ್ರು ನಮ್ಗೆ ಹೇಳ್ಬಿಟ್ಟು ಮಾಡು. ಅದೇನ್ ಮಾಡ್ತೀಯೋ ಅದನ್ನೆಲ್ಲ ನಮ್ಗೆ ಹೇಳ್ಬಿಟ್ಟೆ ಮಾಡು ಕೀರ್ತಿ. ನಾನು ಇವರು ಎಲ್ಲರೂ ನಿನ್ ಜೊತೆನೆ ಇರ್ತೀವಿ. ಹೇಳೋ ವಿಷಯ ಆಗಿದ್ರೆ ಎಲ್ರಿಗೂ ಹೇಳ್ಬಿಟ್ಟೆ ಮಾಡ್ತಿದ್ದೆ ಗಾಯತ್ರಿ ಅಕ್ಕ. ಆದ್ರೆ ಇದು ಗುಟ್ಟಾಗಿ ನಡಿಬೇಕಾಗಿರೋ ವಿಷಯ. ಗುಟ್ಟ? ಏನದು ಗುಟ್ಟು? ಅಮ್ಮ, ಕೀರ್ತಿ ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ತಾನೇ ಮಾಡ್ತಾಳೆ. ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ ಸಪೋರ್ಟ್ ಬೇಕು. ಆ ವಿಷಯನ ಈಗಲೇ ಹೇಳಕ್ಕಾಗಲ್ಲ, ಆಮೇಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ನನಗೆ ಹೇಳಿದಾಳೆ. ನನಗೆ ನನ್ನ ಹೆಂಡತಿ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ನಾನು ಆಯ್ತು ಅಂತಲೂ ಹೇಳಿದ್ದೀನಿ, ಅಷ್ಟೇ ವಿಷಯ. ಅಮ್ಮ, ಕೀರ್ತಿ ಈ ಮನೆಗೆ ಒಳ್ಳೇದಾಗೋ ಕೆಲಸನೇ ಮಾಡ್ತಾಳೆ ಅನ್ನೋ ಭರವಸೆನ ನಾನು ನಿಮಗೆ.
ನನಗೂ ಅವಳ ಮೇಲೆ ಯಾವ ಅನುಮಾನನೂ ಇಲ್ಲ ರಾಘವ. ಆದ್ರೆ ಒಂದನ್ ಮಾಡಕ್ ಹೋಗಿ ಇನ್ನೊಂದನ್ ಮರಿಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಂದ್ರೆ ಮಗುನ ತಾತ್ಸಾರ ಮಾಡಬೇಡ ಅಂತ ಹೇಳ್ತಿದ್ದಲ್ಲ ಅನ್ಪೂರ್ಣ. ಹೌದು ಕೀರ್ತಿ, ನೀನೇನೇ ಮಾಡಿದ್ರು ಮಗುನ ಕಡೆಗಣಿಸ್ಬೇಡ. ಮಗುಗೆ ತಾಯಿ ಆರೈಕೆಯಲ್ಲಿ ಏನು ಕಮ್ಮಿ ಆಗಬಾರ್ದು. ಇಲ್ಲ ಅತ್ತೆ, ಖಂಡಿತ ನಾನು ಮಗು ಬಗ್ಗೆ ನಿರ್ಲಕ್ಷ್ಯ ತೋರಿಸಲ್ಲ. ಏನೋ ನಿನ್ನೆ ಅಕಸ್ಮಾತ್ ತಡ ಆಗೋಯ್ತು. ಆದರೆ ಇನ್ನು ಮುಂದೆ ಮಗುಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾನು ಕೆಲಸ ಮಾಡ್ಕೋತೀನಿ. ನಿನ್ನೆ ಆಗಿದ್ದ ತಪ್ಪಿಗೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಸರಿ, ನಾನೀಗ ಹೋಗಬೇಕು, ಹೋಗಿ ಬರ್ತೀನಿ, ಬೇಗ ಬಂದ್ಬಿಡ್ತೀನಿ. ನನ್ನ ಕೈ ತಡ್ಕೊಳಕ್ ಆಗ್ತೀರಾ? ಒಂದು ಹೆಣ್ಣು ಹೆಂಗಸು ಇಷ್ಟೆಲ್ಲ ಓಡಾಡಿ ಅಷ್ಟೆಲ್ಲ ಸಾಧನೆ ಮಾಡ್ಬೇಕು ಅಂತಿರುವಾಗ ಇನ್ನು ನಾನೊಬ್ಬ ಗಂಡಸು. ಯಾಕೋ ಯಾರೋ ಯಾಕೆ ಹೇಳ್ಬೇಕು? ನಾನೊಬ್ಬ ಗಂಡಸು ಅನ್ನೋದಕ್ಕೆ ಸಾಕ್ಷಿಯಾಗಿ ನನ್ನ ಮುಖದ ಮೇಲೆ ಮೀಸೆ ಕಾಣಿಸ್ತಿಲ್ವಾ? ನಿನ್ ಕಣ್ಗೆ ತೂತು ಬಿದ್ದಿದ್ಯಾ? ಜಿರ್ಲೆಗೂ ಮೀಸೆ ಇರುತ್ತೆ, ಹಾಗಂತ ಗಂಡ್ ಜಿರ್ಲೆ ಮಾತ್ರ ಇರುತ್ತಾ? ಹೆಣ್ ಜಿರ್ಲೆ ಇರಲ್ವಾ? ಏನೇನ್ ಮಾತಿನ ಅರ್ಥ? ಮೀಸೆ ಒಂದೇ ಗಂಡಸಿನ ಸಂಕೇತ ಅಲ್ಲ ಅಂದೆ. ಮತ್ ಬೇರೆ ಏನಿರ್ಬೇಕು? ನೋಡುವಲ್ಲಣ್ಣ, ಮಾತಲ್ಲಿ ಗೊತ್ತಿರ್ಬೇಕು, ನಡವಳಿಕೆಯಲ್ಲಿ ಗಂಡಸ್ತಾನ ಅನ್ನೋದು ತುಂಬಿ ತುಳುಕ್ತಾ ಇರ್ಬೇಕು. ಮುಚ್ಚ ಬಾಯಿ. ನನ್ನ ನಡವಳಿಕೆಯಲ್ಲಿ ಅದ್ಯಾವುದು ಕಾಣ್ತಿಲ್ವಾ? ಬೇಡ ಬಿಡಿ, ಯಾಕದ್ರ ಬಗ್ಗೆ ಚರ್ಚೆ. ಈಗಾಗ್ಲೇ ಅಂಜಲಿ ತನ್ನ ಗಂಡ ಗಂಡಸೇ ಅಲ್ಲ ಅಂತ ದೊಡ್ಡ ಬಾಂಬ್ ಸಿಡಿಸಿದ್ದಾಳೆ. ಈ ಜನ ಅದನ್ನ ನಂಬ್ಕೊಂಡು ಆ ಬಾಂಬಿನ ಹೊಡೆತಕ್ಕೆ ನರಳಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ನಿಮ್ಮನ್ನ ಬೇರೆ ಟೆಸ್ಟ್ ಮಾಡಿಸ್ಬೇಕಾ? ಹೋಗ್ಲಿ, ಆ ವಿಚಾರ ಬಿಟ್ಟಾಕೋ. ಏನಾದ್ರೂ ಸರಿ, ನಾನಂತೂ ಸುಮ್ಮನಿರೋದಿಲ್ಲ. ಇದಕ್ಕೂ ನಿರ್ಧಾರ ಮಾಡೇ ಮಾಡ್ತೀನಿ. ನಿರ್ಧಾರ ಮಾಡ್ತಾರೆ? ಏನ್ ಮಾಡ್ತೀರಾ? ಯಕ್ಷಗಾನ ಮಾಡ್ತೀರಾ? ನಾನು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಕೀರ್ತಿ ತನಗಾಗಿರೋ ಅನ್ಯಾಯನೆಲ್ಲ ಹೊಟ್ಟೆಗೆ ಹಾಕೊಂಡು ಕೊರಗ್ತಾ ಇದ್ದಾಳೆ. ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? ಆಗಲ್ಲ. ಏನ್ ಮಾಡ್ತೀರಾ? ಏನೋ ಮಾಡ್ತೀನಿ. ಏನು ಅಂದ್ರೆ ಏನ್ ಮಾಡ್ತೀರಾ? ಏನ್ ಬೇಕಾದ್ರೂ ಮಾಡ್ತೀನಿ ಕಡೆ. ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ವಿಷಯ ಬಿಟ್ಟು ಬೇರೆ ಏನು ಮಾಡಲ್ಲ ನೀವು. ದಯವಿಟ್ಟು ಕೀರ್ತಮ್ಮ ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ನೀವು ತೆಪ್ಪಗಿದ್ಬಿಡಿ. ಅಂಜಲಿ ಮಾಡಿರೋ ಅನ್ಯಾಯನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಕೂತಿರ್ಬೇಕಾ? ಆಗಲ್ಲ ಕಣೋ, ನಾನು ಅವಳನ್ನ ಬಿಡಲ್ಲ. ಈಗೇನ್ ಮಾಡ್ತೀರಾ? ಗಾಯತ್ರಿ ಅಲ್ಲ ಅಂಜಲಿ ಅಂತ ಮನೆಯವ್ರ ಮುಂದೆ ಹೇಳ್ತೀರಾ? ಕರೆಕ್ಟ್. ಆಗ್ಲಿಂದ ಇದನ್ನೇ ಯೋಚನೆ ಮಾಡ್ತಿದ್ದೆ. ಸರಿಯಾಗಿ ಐಡಿಯಾ ಕೊಟ್ಟೆ ಕಣೋ. ಇದನ್ನೆಲ್ಲರ ಮುಂದೆ ಹೋಗಿ ಹೇಳಿದ್ರೆ ಹಾಗೆ. ಬಾಲಣ್ಣ, ತಪ್ಪಿ ನಾನು ಈ ವಿಷಯನ ನಿಮ್ ಮುಂದೆ ಹೇಳ್ಬಿಟ್ಟೆ. ದಯವಿಟ್ಟು ಇದನ್ನು ಹೊಟ್ಟೆಗೆ ಹಾಕೊಳ್ಳಿ, ಯಾರಿಗೂ ಹೇಳ್ಬೇಡಿ. ನಾನು ಬರ್ತೀನಿ. ಏನಯ್ಯ ನೀನ್ ಮಾತಿನ ಅರ್ಥ? ನಾನು ಒಳ್ಳೆ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತನಾ? ಯೋಗ್ಯತೆ ಬಗ್ಗೆ ಯಾಕೆ ಮಾತಾಡೋದು? ಮತ್ತೆ ಇನ್ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಹೇಳೋ? ಯೋಗ್ಯತೆ ಅಂದ್ರೇನು? ಬಾಲಣ್ಣ, ನೀವು ಇದುವರೆಗೂ ಮಾಡಿರೋ ಯೋಗ್ಯವಾದ ಕೆಲಸ ಅಂದ್ರೆ ಒಂದೇ. ಯಾವುದು? ಹೊಸದಮ್ಮನ್ ಜನ್ಮ ಕೊಟ್ಟಿರೋದು. ತಪ್ಪಾಯ್ತು ಬಾಲಣ್ಣ, ನಾನು ಮಾತಾಡ್ತಾ ಬಾಯಿ ತಪ್ಪಿ ಹಾಗನ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಿಮ್ಮ ಮನಸ್ಸು ನೋಯಿಸಲ್ಲ. ಈ ರೀತಿ ಉಡಾಫೆ ಮತ್ತು ಆಡಲ್ಲ. ಪ್ಲೀಸ್ ಬಾಲಣ್ಣ, ಅಲ್ಬೇಡಿ. ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆಯ್ತು ಬಿಡೋ ಮಾಡ್ತಿ, ನೀನೇನ್ ಬೇಕು ಅಂತ ಮಾತಾಡ್ಲಿಲ್ವಲ್ಲ. ಪರವಾಗಿಲ್ಲ ಬಿಡು, ಮುಖ ತೊಳ್ಕೊಂಡ್ಬರ್ತೀನಿ. ಯಾಕೆ ಯಾಕೆ ಏನಾಗಿದೆ ನನಗೆ? ಯಾಕೆ ಎಲ್ರು ನನ್ನ ನೋಡಿ ಹಂಸೋದಕ್ಕೆ ಶುರು ಮಾಡಿದ್ದಾರೆ? ಯಾಕೆ ನಾನು ಸೋಲೋದಕ್ಕೆ ಶುರು ಮಾಡಿದ್ದೀನಿ?